ಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವಾಲ್ಮೀಕಿ ರಾಮಾಯಣದ ಈ ಒಂದು ರಸಘಟ್ಟದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ರಾಮಾಯಣದ ಯಾವ ಭಾಗ ನಾವು ಸ್ಪರ್ಶ ಮಾಡಿದ್ರೂ ಕೂಡ ಸಿಹಿಯಾಗಿರುತ್ತೆ. ಈ ಸಕ್ಕರೆ ಗೊಂಬೆ ಹೇಗಿರುತ್ತೆ ಅಂದರೆ ಎಲ್ಲಿ ನೆಕ್ಕಿದ್ರೂ ಸಿಹಿಗಿರುತ್ತೆ ಸಕ್ಕರೆ ಗೊಂಬೆ. ರಾಮಾಯಣವೇ ಹಾಗೆ. 24,000 ಸಂಸ್ಕೃತ ಶ್ಲೋಕದಲ್ಲಿ ಮಹರ್ಷಿಗಳಾದಂಥ ವಾಲ್ಮೀಕಿಗಳು ಈ ಭಗವಂತನ ಲೀಲೆಯನ್ನು ವರ್ಣನೆ ಮಾಡಿದ್ದಾರೆ. ಭಾಳ ವಿಶಿಷ್ಟವಾದ್ದು. ಮತ್ತು ರಾಮಾಯಣದಲ್ಲಿ ಭಗವಂತ ಏನೇನೋ ಚಮತ್ಕಾರ ಮಾಡಿ ಮನುಷ್ಯ ಅನುಸರಿಸೋಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿ ಚಮತ್ಕಾರ ಮಾಡಿಲ್ಲ. ಬೇರೆ ಬೇರೆ ಅವತಾರಗಳು ಅದುಂಟು. ಆದರೆ ರಾಮಾವತಾರದಲ್ಲಿ ಸಹಜವಾಗಿ ಒಬ್ಬ ಮನುಷ್ಯನಿಗೆ ಏನೇನು ಥರ ಸಮಸ್ಯೆಗಳು ಬರುತ್ತೆ, ಸಹಜವಾಗಿ ಮನುಷ್ಯ ಏನೇನು ಕಷ್ಟಗಳನ್ನು ನಿಭಾಯಿಸಬೇಕಾಗತ್ತೆ, ಏನೇನು ದುಃಖಗಳನ್ನು ಅನುಭವಿಸಬೇಕಾಗತ್ತೆ, ಹೇಗೆ ಅವನ ಸುತ್ತಲೂ ಕೂಡ ಕೌಟುಂಬಿಕ ಒತ್ತಡ ಅವನಲ್ಲಿ ಇರುತ್ತೆ, ಎಂತೆಂಥ ಸವಾಲುಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಇಷ್ಟಾದರೂ ಕೂಡ ತಾನು ಧರ್ಮದಿಂದ ವಿಚಲಿತ ಆಗಬಾರ್ದು. ಇದು ಬಹಳ ಮುಖ್ಯ. ಎಷ್ಟೇ ಒತ್ತಡ ಇದ್ದರೂ ಕೂಡ, ಎಷ್ಟೇ ಕಷ್ಟಗಳು ದುಃಖಗಳು ಬಂದರೂ ಕೂಡ ತಾನು ಧರ್ಮದಿಂದ ವಿಚಲಿತ ಆಗಬಾರ್ದು. ಇದಕ್ಕೆ ರಾಮಾಯಣ. ನಾವು ಉತ್ತರಾಯಣ, ದಕ್ಷಿಣಾಯಣ. ಉತ್ತರಾಯಣ ಅಂದರೆ ಉತ್ತರ ದಿಕ್ಕಿಗೆ ತಿರುಗುವಂಥದ್ದು, ದಕ್ಷಿಣಾಯಣ ಅಂದರೆ ದಕ್ಷಿಣದ ಕಡೆ ತಿರುಗುವಂಥದ್ದು. ರಾಮಾಯಣ ಅಂದರೆ ರಾಮ ನಡೆದಂಥ ದಿಕ್ಕು. ರಾಮಾಯಣ ಅಂದರೆ ರಾಮ ಹೆಜ್ಜೆ ಇಟ್ಟಂಥ ದಿಕ್ಕಿಗೆ ರಾಮಾಯಣ. ಇದು ವಿಶೇಷ. ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಅಂತ್ಯ ಆದ ಮೇಲೆ, ಶರೀರ ಬಿಟ್ಟ ಮೇಲೆ ಜೀವಿ ಇಷ್ಟಪಡೋದು ವೈಕುಂಠ ಪಡಿಬೇಕು ಅಂತ. ಏಕೆ? ಎತ್ತರದ ಧಾಮ ಅದು. ಭಗವಂತನ ಎತ್ತರದ ಧಾಮ, ಉತ್ತಮವಾದಂಥ ಧಾಮ, ಹಿಂತಿರುಗಲಾರದಂಥ ಧಾಮ ಅಂತ ವೈಕುಂಠಕ್ಕೆ ಹೋಗಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಭಗವಂತ ಒಂದು ಸಂದೇಶ ಕೊಡ್ತಾನೆ. ವೈಕುಂಠಪತಿಯಾದಂಥ ರಾಮಚಂದ್ರನೇ, ನಾನು ಹೇಗೆ ನಡ್ಕೊಂಡೆ, ನನ್ನ ಜೀವನದಲ್ಲಿ ಹೇಗೆ ನಡ್ಕೊಂಡೆ ಹಾಗೆ ನೀವು ನಡ್ಕೊಳ್ಳಿ, ನಿಮಗೆ ವೈಕುಂಠ ಧಾಮ ಸಿಗುತ್ತೆ. ಇಷ್ಟು ಬಹಳ ಸುಲಭ. ವೈಕುಂಠ ಧಾಮ ಸಿಗೋದು ಬಹಳ ಸುಲಭ. ಆದರೆ ನಿಮ್ಮ ಆಚರಣೆ ಹೇಗಿರಬೇಕೋ ಅದನ್ನು ನಾನು ಮಾಡಿ ತೋರಿಸಿದ್ದೇನೆ ನೋಡಿ. ಇದು ಭಗವಂತನ ನಿಜವಾದಂಥ ಲೀಲೆ, ಭಗವಂತನ ಕೃಪೆ ಅಂತ ಭಾವಿಸಬೇಕು ನಾವು. ಇದು ರಾಮಾಯಣ. ರಾಮಾಯಣ ಅನ್ನೋದು ಕೇವಲ ಭಾರತೀಯರಿಗೆ, ಹಿಂದೂಗಳಿಗೆ, ಒಂದು ಜನಾಂಗಕ್ಕೆ, ಒಂದು ಸಂಪ್ರದಾಯಕ್ಕೆ ಸೀಮಿತ ಅಲ್ಲ. ಇದು ವಿಶ್ವಕ್ಕೆ ಭಗವಂತ ಕೊಟ್ಟಂಥ ಶ್ರೇಷ್ಠವಾದಂಥ ಸಂದೇಶ, ಆದರ್ಶ. ವಿಶ್ವವೇ ಇವತ್ತು ಮಾನ್ಯ ಮಾಡ್ತಾರೆ. ಇವತ್ತು ನಾವು ನೋಡ್ತೀವಿ ಅನೇಕ ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು, ಅನ್ಯಮತೀಯರು ಕೂಡ ಭಾರತದ ಕಡೆ ತಿರುಗುತ್ತಾ ಇದ್ದಾರೆ. ನಮಗೇನಾದ್ರು ನೆಮ್ಮದಿ ಬೇಕಾದರೆ, ಶಾಂತಿ ಬೇಕಾದರೆ, ಜೀವನದ ನಿಜವಾದ ಬೆಳಕು ಸಿಕ್ಕಬೇಕಾದ್ರೆ ಭಾರತದಿಂದಲೇ ಸಿಕ್ಕಬೇಕು ಅಂತ ಮನದಟ್ಟಾಗ್ತಾ ಇದೆ. ಇಲ್ಲಿರುವಂಥ ಯೋಗ ಇಡೀ ವಿಶ್ವವೇ ಇವತ್ತು ಆಚರಣೆ ಮಾಡ್ತಾ ಇದೆ. ಯೋಗ ಭಾರತದಿಂದ ಹೊರಟಿದ್ದು. ಮತ್ತು ಧ್ಯಾನ ಏನು ಹೇಳ್ತೀವಿ, ಮೆಡಿಟೇಷನ್, ಇದು ಭಾರತದಿಂದ ಹೊರಟಂಥದ್ದು. ನಮ್ಮ ಋಷಿಮುನಿಗಳು ಜೀವನದಲ್ಲಿ ನಿಜವಾದ ಆನಂದ ಅಂದರೆ ಏನು, ನಿಜವಾದ ನೆಮ್ಮದಿ ಅಂದ್ರೇನು, ಇದನ್ನು ತೋರಿಸ್ಕೊಟ್ರು ನಮ್ಮ ಋಷಿಮುನಿಗಳು. ನಮ್ಮಲ್ಲಿ ಹೇಳ್ತಾರೆ, ಸ ಏಕೋ ಆನಂದ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯ ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ. ನಿಜವಾದ ಆನಂದ ಅಂದರೆ ಭಗವಂತನೇ, ನಿಜವಾನಂದ ಭಗವಂತನೇ. ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತೀವಿ, ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ನಿಜವಾದ ಆನಂದ ಯಾರು ಅಂದರೆ ಪರಬ್ರಹ್ಮನಾದಂಥ ಭಗವಂತನೇ.
ಯಾರು ಭಗವಂತನ ಉಪಾಸನೆ ಮಾಡ್ತಾರೋ, ಭಗವಂತ ಹೇಳದಂಥ ಭಗವಂತನ ಆದೇಶವನ್ನು ಯಾರು ಪಾಲಿಸ್ಕೊಂಡು ಹೋಗ್ತಾರೋ ಅವ್ರಿಗೆ ನಿಜವಾದ ಆನಂದ ಪ್ರಾಪ್ತಿಯಾಗುತ್ತೆ, ನಿಜವಾದ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಜೀವನದಲ್ಲಿ ಸಾಧನೆ ಆಗುತ್ತೆ. ನಮ್ಮ ದಾಸರು ಹೇಳ್ತಾರೆ, ಸಾಧನಾ ಶರೀರವಿದು ಸಾಧು ಪ್ರಿಯ ಕೊಟ್ಟದ್ದು, ಸಾಧಾರಣವೂ ಅಲ್ಲ, ಇದು ಸಾಧನೆಗೋಸ್ಕರ ಸಿಕ್ಕಿರೋ ಶರೀರಪ್ಪ. ಕೇವಲ ಭೋಗಕ್ಕೋಸ್ಕರ, ಮನೋರಂಜನೆಗೋಸ್ಕರ, ವಿಲಾಸಿ ಜೀವನಕ್ಕೆ ಅನ್ಯಾಯ ಕಳ್ಕೋಬೇಡ ಅಂತ ದಾಸರು ಎಚ್ಚರಿಸ್ತಾರೆ. ಹಾಗೆ ಪುರಂದರದಾಸರು ಹೇಳ್ತಾರೆ, ಸುಮ್ಮನೆ ದೊರಕುವುದೇ ಶ್ರೀರಾಮನಾಮ, ಸುಮ್ಮನೆ ದೊರಕುವುದೇ ಶ್ರೀರಾಮನಾಮ, ಜನ್ಮ ಜನ್ಮಾಂತರದ ದುಷ್ಕೃತ್ಯ ಹೋದವಗಲ್ಲದೆ, ಜನ್ಮ ಜನ್ಮಾಂತರದ ದುಷ್ಕೃತ್ಯ ಹೋದವಗಲ್ಲದೆ, ಸುಮ್ಮನೆ ದೊರಕುವುದೇ ಶ್ರೀರಾಮನಾಮ. ರಾಮಚಂದ್ರ ರಾಮ ಅನ್ನೋ ನಾಮ ಕಿವಿಗೆ ಬೀಳಬೇಕಾದ್ರೂ ಕೂಡ ದುಷ್ಕರ್ಮಗಳು ಹೋಗಿರಬೇಕಪ್ಪ, ಇಲ್ಲದ್ರೆ ಸಾಮಾನ್ಯರಿಗೆ ಸಿಗೋಲ್ಲ ಅಂತಾರೆ ಪುರಂದರದಾಸರು. ಹೀಗೆ ಅಂಥ ಶ್ರೇಷ್ಠವಾದಂಥ ಒಂದು ಭಗವಂತನ ಚರಿತ್ರೆಯಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಸರಿಯೂ ನದಿ ದಂಡೆಯಲ್ಲಿ, ಅಯೋಧ್ಯೆಯ ಸರಿಯೂ ನದಿ ದಂಡೆಯಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದಂಥದ್ದನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಸ್ವತಃ ಈ ಒಂದು ಮನು ಚಕ್ರವರ್ತಿ ಕೋಸಲ ದೇಶವನ್ನು ನಿರ್ಮಾಣ ಮಾಡ್ತಾನೆ. ಮನು ಚಕ್ರವರ್ತಿ ಅವನೇ ಆದಿ, ನಮಗೆಲ್ಲ ಮಾನವರು ಅಂತ ಬಂದಿದ್ದು ಆತನಿಂದಲೇ, ಮನು ಚಕ್ರವರ್ತಿ. ಆ ಮನು ಚಕ್ರವರ್ತಿ ಕೋಸಲ ದೇಶವನ್ನು ಮಾಡಿದ ಮೇಲೆ ತನ್ನ ದೇಶಕ್ಕೆ ಒಂದು ರಾಜಧಾನಿ, ಆ ರಾಜಧಾನಿಗೆ ಏನು ಹೆಸರಿಡಬೇಕು ಅಂತ ಅಯೋಧ್ಯೆ ಅಂತ ಹೆಸರಿಡುತ್ತಾನೆ. ನೋಡಿ, ಇವತ್ತಿಗೂ ಅದೇ ಹೆಸರು ಮುಂದುವರ್ಕೊಂಡ್ಬಂದಿದೆ. ಈ ಅಯೋಧ್ಯ ಅನ್ನೋದು ಕೋಸಲ ದೇಶಕ್ಕೆ ರಾಜಧಾನಿ. ಆ ಅಯೋಧ್ಯ ಅಂದರೆ ಯಾವುದು ಅಂದರೆ ಸ್ವತಃ ವೈಕುಂಠಪತಿಯಾದ ಸಾಕ್ಷಾತ್ ನಾರಾಯಣ ಲಕ್ಷ್ಮೀದೇವಿಯರು ಇರೋವಂಥ ಸನ್ನಿಧಾನಕ್ಕೆ ಅಯೋಧ್ಯ ಅಂತ ಹೆಸರು. ಯಾವ ಒಂದು ಕ್ಷೀರಸಾಗರದ ಮೇಲೆ ಅನಂತ ಶಯನನಾಗಿ ಸಾಕ್ಷಾತ್ ನಾರಾಯಣಪ್ಪ ಉಳಿಸಿದನೋ ಆ ಸನ್ನಿಧಾನಕ್ಕೆ ಅಯೋಧ್ಯ ಅಂತ ಹೆಸರು. ಅಯೋಧ್ಯ ಅಂದರೆ ನಿಜವಾದ ಅರ್ಥದಲ್ಲಿ ಭೇದಿಸಲಾಗದಂಥ ಕ್ಷೇತ್ರ. ದೇವಾನುದೇವತೆಗಳು ಹೋಗಿ ಅವನನ್ನು ಸ್ತುತಿ ಮಾಡ್ತಾರಲ್ಲಿ, ಅದಕ್ಕೆ ಅಯೋಧ್ಯ. ಆ ಹೆಸರನ್ನೇ ಸ್ವತಃ ಮನು ಚಕ್ರವರ್ತಿ ತನ್ನ ರಾಜಧಾನಿಗಿಟ್ಟ. ಅವನ ಪುತ್ರನೇ ಇಕ್ಷ್ವಾಕು, ಆ ವಂಶದಲ್ಲಿ ಬಂದಿದ್ದೇ ಪ್ರಭು ಶ್ರೀರಾಮಚಂದ್ರ. ಇವತ್ತಿಗೂ ನಮಗೆ ಸಂತೋಷ, ನಮ್ಮ ಕಾಲದಲ್ಲಿ ನಾವೆಲ್ಲ ಇಡೀ ಅಯೋಧ್ಯೆಯನ್ನು ಮಂದಿರ ಪುನರ್ನಿರ್ಮಾಣ ಮಾಡ್ತಾ ಇದ್ದಾರೆ. ಇಡೀ ವಿಶ್ವಕ್ಕೆ ಒಂದು ಬೆಳಕು, ವಿಶ್ವಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಸಂದೇಶ ಅದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಏನದು ಸಂದೇಶ? ರಾಮಚಂದ್ರ ಹೇಗಿದ್ದ? ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಛಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ವಾಲ್ಮೀಕಿ ಹೇಳ್ತಾರೆ, ಹೇಗಿದ್ದ ರಾಮಚಂದ್ರ? ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದ್ರೆ, ಆನಂದ ಸಿಗಬೇಕಾದ್ರೆ, ಜೀವನದಲ್ಲಿ ಸಾಧನೆ ಆಗಬೇಕಾದ್ರೆ ಅವನು ಹೇಗಿರಬೇಕು? ಪ್ರಶಾಂತಾತ್ಮನಾಗಿರಬೇಕು. ಮೃದುವಾಗಿ ಮಾತಾಡ್ತಿದ್ದಂತೆ ರಾಮಚಂದ್ರ, ತಾನೇ ಮೊದಲು ಮಾತಾಡಿಸ್ತಿದ್ದಂತೆ. ಉಚ್ಛಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಒಂದು ವೇಳೆ ರಾಮಚಂದ್ರನ ಹತ್ರ ಯಾರು ಹಾರ್ಷಾಗಿ ಮಾತಾಡಿದ್ರೆ, ಗಟ್ಟಿಯಾಗಿ ಮಾತಾಡಿದ್ರೆ, ಜಗಳ ಮಾಡೋಕ್ಕೋಸ್ಕರ ಏನಾರು ಮಾತಾಡಿದ್ರು ಕೂಡ ರಾಮ ಉತ್ತರನೇ ಕೊಡ್ತಾ ಇರಲ್ವಂತೆ. ರಾವಣನ ಯುದ್ಧದ ಸಮಯದಲ್ಲಿ ಅದನ್ನು ನೋಡ್ತೇವೆ ನಾವು. ಉಚ್ಛಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಇದು ನಿಜವಾಗ್ಲೂ ಹೇಳೋಕ್ಕೋದ್ರೆ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೇನೆ. ಯಾರು ಉಗ್ರವಾಗಿ ಮಾತಾಡಿದಾಗ, ಜಗಳ ತೆಗಿಯೋಕ್ಕೆ ಹೋದಾಗ ನಿಜವಾದ ಬುದ್ಧಿವಂತ ಅವನ ಹತ್ರ ವ್ಯವಹಾರ ಮಾಡಲ್ಲ, ಸುಮ್ಮನೆ ಇದ್ದು ಬಿಡ್ತಾನೆ, ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವನ ಹತ್ರ ಮತ್ತೆ ತಾನು ಜಗಳ ಮಾಡಿ ತನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಲ್ಲ. ಇದು ರಾಮನ ಸಂದೇಶ, ಇದು ಅದ್ಭುತವಾದ ಸಂದೇಶ. ಇದು ಬೇಡವೇ ವಿಶ್ವಕ್ಕೆ? ವಿಶ್ವದ ಎಲ್ಲ ಜನಾಂಗಕ್ಕೂ ಬೇಕು. ಅದಕ್ಕಾಗಿ ಇವತ್ತು ಎಲ್ಲ ಕಡೆ ರಾಮ ಮಂದಿರ ಆಗಬೇಕು. ವಿಶ್ವವರೆಲ್ಲ ಕಡೆ ಅದನ್ನು ಇಷ್ಟಪಡ್ತಾರೆ ರಾಮಚಂದ್ರನ. ಇಲ್ಲಿ ಸ್ವತಃ ನೋಡ್ತೇವೆ ನಾವು, ಸರಿಯೂ ನದಿ ಅತ್ಯಂತ ಪವಿತ್ರವಾದ ಸರಿಯೂ ನದಿಯನ್ನು ಸ್ಮರಣೆ ಮಾಡಿದ್ರೆ ಎಷ್ಟು ಪುಣ್ಯ ಇದೆ. ಆ ಸರಿಯೂ ನದಿ ದಂಡೆಯಲ್ಲಿ ಸ್ವತಃ ಯಜ್ಞ ವೇದಿಕೆಯನ್ನು ನಿರ್ಮಾಣ ಮಾಡಿ ಪುತ್ರಕಾಮೇಷ್ಟಿ ಯಜ್ಞವನ್ನು ನಡೆಸ್ತಾ ಇದ್ದಾರೆ. ವಸಿಷ್ಠರು ಎಲ್ರಿಗೂ ಕೂಡ ಸ್ವತಃ ಸುಮಂತ್ರ ಆದಿಯಾಗಿ ದಶರಥನ ಮಂತ್ರಿಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಈ ಯಜ್ಞ ನಡೆಯುವಾಗ ಬಂದಂಥವ್ರು ಎಲ್ರಿಗೂ ಪುರಸ್ಕಾರ ಕೊಡಬೇಕು. ಯಾರು ಕೂಡ ಬೇಸರ ಪಟ್ಟು ಹಿಂತಿರುಗಬಾರ್ದು, ಯಾರು ದುಃಖದಿಂದ ಹಿಂತಿರುಗಬಾರ್ದು, ಆನಂದಪಟ್ಟು ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅವ್ರಿಗೆ ಅದನ್ನು ಕೊಡಬೇಕು. ನೀವು ಒಂದು ಮಾತು ಹೇಳ್ತಾರೆ, ದಾತವ್ಯಮನ್ನಂ ವಿಧಿವತ್ ಸತ್ಕೃತ್ಯ ನತು ಲೀಲಯಾ ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವಂತಿ ಸುಸತ್ಕೃತಾ. ಎಂಥ ಪದ ನೋಡಿ,
ಸರ್ವೇ ವರ್ಣ ಯಥಾ ಪೌಜಂ ಪ್ರಾಪ್ನುವಂತಿ ಸುಸತ್ಕೃತಾ. ಅಂದರೆ ಎಲ್ಲ ವರ್ಣದವ್ರನ್ನು ಕೂಡ ಸಮಾನವಾಗಿ ನೋಡಿ, ಯಾರೋ ಶ್ರೇಷ್ಠ ಯಾರೋ ಕನಿಷ್ಠ ಹೀಗೆಂದು ನೋಡಬೇಡಿ. ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವಂತಿ ಸುಸತ್ಕೃತಾ ನ ಚಾವಜ್ಞ ಪ್ರಯೋಕ್ಷವ್ಯ ಕಾಮಕ್ರೋಧವಶಾದಪಿ. ಯಾರೂ ಕೂಡ ಕಾಮ ಕ್ರೋಧದಿಂದ ಯಾರನ್ನೂ ನಿಂದನೆ ಮಾಡಬಾರ್ದು, ಯಾರ ಮೇಲೂ ಕೋಪಿಸ್ಕೋಬಾರ್ದು, ಯಾರನ್ನೂ ಅಟ್ಕೋಬಾರ್ದು. ಇವತ್ತು ಎಷ್ಟೋ ಅಗತ್ಯ ಇದೆ. ನಾವು ಯಾರನ್ನೋ ಕೀಳಾಗಿ ನೋಡ್ತೀವಿ, ಯಾರ ಮೇಲೋ ಹಾರ್ತೀವಿ, ಯಾರ ಮೇಲೋ ಜೋರು ಮಾಡ್ತೀವಿ, ಯಾರ ಮೇಲೋ ಅಧಿಕಾರ ಚಲಾಯಿಸೋಕ್ಕೆ ಹೋಗ್ತೀವಿ. ಇದು ಭಗವಂತ ಒಪ್ಪುವಂಥ ಗುಣ ಅಲ್ಲ. ನೋಡಿ, ವಸಿಷ್ಠರು ಹೇಳ್ತಾರೆ ಎಲ್ಲ ವರ್ಣದವರು ಸಮಾಧಾನ. ಏಕೆಂದರೆ ದೊಡ್ಡ ಯಜ್ಞವೇದಿಕೆಯಲ್ಲಿ ಸರಿಯೋ ನದಿ ತಟದಲ್ಲಿ ಅನ್ನದ ರಾಶಿನೇ ಇತ್ತಂತೆ. ಯಾರು ಬೇಕಾದ್ರೂ ಬಂದು ಯಥೇಚ್ಛವಾಗಿ ಆ ಸುಗ್ರಾಸ ಭೋಜನವನ್ನು ಮಾಡಬಹುದು. ಒಂದಿಲ್ಲಿ ಹೇಳ್ತಾರೆ, ಸಮಾನಯಸ್ಯ ಸತ್ಕೃತ್ಯ ಸರ್ವದೇಶೇಷು ಮಾನವಾನ್. ನೋಡಿ, ವಾಲ್ಮೀಕಿ ರಾಮಾಯಣ ಎಂಥ ಆದಿಕಾವ್ಯ, ಅಲ್ಲಿಷ್ಟು ಶ್ರೇಷ್ಠವಾದ ಸಂದೇಶ ಇದೆ. ಸಮಾನ ಯಸ್ಯ ಸತ್ಕೃತ್ಯ ಸರ್ವದೇಶೇಷು ಮಾನವಾನ್. ಹಳ್ಳಿಯಿಂದ ಬಂದಿರಲಿ, ನಗರದಿಂದ ಬಂದಿರಲಿ, ಬೇರೆ ಬೇರೆ ಪರಸ್ಥಳದಿಂದ ಬಂದಿರಲಿ, ಎಲ್ಲ ಮಾನವರನ್ನು ಕೂಡ ಸಮಾನವಾಗಿ ನೋಡಿ. ಎಲ್ಲರೂ ಕೂಡ ಅತಿಥಿಗಳೇ ನಮಗೆ ಅಂಥೇಳಿ ವಸಿಷ್ಠ ಮಹರ್ಷಿಗಳು ಉಲ್ಲೇಖ ಮಾಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿನೇ ಹಾಗೆ, ಯಾರನ್ನೂ ತಿರಸ್ಕಾರ ಮಾಡ್ತಿರಲಿಲ್ಲ. ಅವರವರ ವರ್ಣದ ದೃಷ್ಟಿಯಿಂದ ಅವರವ್ರ ವೃತ್ತಿಯನ್ನು ಮಾಡ್ತಾ ಇದ್ದರೆ ಎಲ್ಲವೂ ಭಗವಂತ ಇಷ್ಟಪಡದೆ, ಆದರೆ ಅವ್ರು ಮಾಡೋ ಕಾರ್ಯ ಪ್ರಾಮಾಣಿಕವಾಗಿರಬೇಕು. ಕೃಷ್ಣ ಹೇಳ್ತಾನೆ, ಯತ್ ಕರೋಷಿ ಯಜಶ್ನಾಶಿ ಯಜುಹೋಷಿ ತದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ನೀನೇನು ಮಾಡ್ತೀಯೋ ಪ್ರಾಮಾಣಿಕವಾಗಿ ಅದು ನಂಗೆ ಸಮರ್ಪಣೆ ಮಾಡು. ತತ್ಕುರುಷ್ವ ಮದರ್ಪಣಂ. ನನಗಾಗಿ ವಿಶೇಷವಾಗೇನೋ ಮಾಡೋಕ್ಕೆ ಹೋಗಬೇಡ. ವಿಷ್ಣು ಸ್ವಾಮಿ ಅದನ್ನೇ ವರ್ಕ್ ಈಸ್ ವರ್ಷಿಪ್ ಅಂತ ಬಂದಿದ್ದು. ನೀವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಇದು ದೇವರ ಕಾರ್ಯ ಅಂತ ಮಾಡು. ನೀನು ಯಾವುದೇ ವೃತ್ತಿ ಇರಬಹುದು, ಇದನ್ನು ದೇವರ ಕಾರ್ಯ ಅಂತ ಮಾಡು. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲೊಂದು ಶ್ರೇಷ್ಠ ಕನಿಷ್ಠ ಅಂತ ಬರೋದಿಲ್ಲ. ಎಷ್ಟು ಸುಲಭವಾಗಿದೆ ನೋಡಿ. ತಥೋ ಬ್ರವೀದೃಶ್ಯ ಶೃಂಗಂ ರಾಜ ದಶರಥಸ್ತದಾ. ಆ ಇಡೀ ಯಜ್ಞವನ್ನು ನೇತೃತ್ವ ವಹಿಸಿದವರು ಋಷ್ಯಶೃಂಗರು. ನಾವಾಗಲೇ ಅನೇಕ ಮುನಿಗಳ ಹೆಸರನ್ನು ಕೇಳಿದ್ವಿ. ನಮ್ಮ ಕರ್ನಾಟಕ ಭಾಗದಲ್ಲೇ, ಉತ್ತರ ಭಾರತದ ಬಿಡಿ, ಸ್ವತಃ ಕರ್ನಾಟಕದಲ್ಲೇ ಗೌತಮ ಋಷಿಗಳ ಕಥೆಯನ್ನು ಕೇಳಿದ್ವಿ. ಹಾಗೆ ಅಗಸ್ತ್ಯ ಋಷಿಗಳ ಕಥೆಯನ್ನು ಕೇಳಿದ್ವಿ. ಮತಂಗ ಋಷಿಗಳ ಕಥೆಯನ್ನು ಕೇಳಿದ್ವಿ. ಋಷ್ಯಶೃಂಗರು ಸ್ವತಃ ನಮ್ಮ ಕಿಗ್ಗಾ ಕ್ಷೇತ್ರದಲ್ಲಿ ಋಷ್ಯಶೃಂಗರ ಸನ್ನಿಧಾನ ನೋಡ್ತೀವಿ. ಆ ಋಷ್ಯಶೃಂಗರೇ ತಥೋ ಬ್ರವೀದೃಶ್ಯಶೃಂಗಂ ರಾಜ ದಶರಥಸ್ತದಾ ಭವಿಷ್ಯಂತಿ ಸುತಾ ರಾಜಂ ಚತ್ವಾರಸ್ತೆ ಕುಲೋದ್ವಹ. ನೋಡಿ, ಋಷ್ಯಶೃಂಗರು ಯಜ್ಞವನ್ನು ಪ್ರಾರಂಭ ಮಾಡುವಾಗಲೇ, ಸಂಕಲ್ಪ ಮಾಡುವಾಗಲೇ ಒಂದು ಮಾತು ಹೇಳ್ತಾರೆ. ಹೇ ದಶರಥ, ನೀನು ಯಾವ ಯಜ್ಞವನ್ನು ಮಾಡಬೇಕು ಅಂತಿದೆ? ಪುತ್ರಕಾಮೇಷ್ಟಿ ಯಜ್ಞ, ಅಶ್ವಮೇಧ ಯಜ್ಞ, ಪುತ್ರಕಾಮೇಷ್ಟಿ ಯಜ್ಞ. ನಿನಗೆ ಇದರಿಂದ ಫಲ ಏನು ಸಿಗುತ್ತೆ ಅಂದರೆ 4 ಜನ ಮಕ್ಕಳು ಹುಡ್ತಾರಪ್ಪ. ನೋಡಿ, ಭವಿಷ್ಯಂತೆ ಸುತಾರಾಜನ್ ಚತ್ವಾರಸ್ತೆ ಕುಲೋದ್ವಾಹ. ಅತ್ಯಂತ ಶ್ರೇಷ್ಠರಾದಂಥ 4 ಜನ ಗಂಡು ಮಕ್ಕಳು ನಿಂಗೆ ಜನಿಸ್ತಾರೆ. ಇನ್ನೂ ಯಜ್ಞವೇ ಪ್ರಾರಂಭ ಮಾಡಿಲ್ಲ. ನಮ್ಮ ಋಷಿಮುನಿಗಳ ವಿಷನ್ ಹೇಗಿತ್ತು ನೋಡಿ. ನಮ್ಮ ಋಷಿಮುನಿಗಳಲ್ಲಿ ಒಂದು ಶಕ್ತಿ ಇತ್ತು, ಪ್ರತಿಸ್ಮೃತಿ ಅಂತ. ಇದು ಧರ್ಮರಾಯನಿಗೂ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ ಯುಧಿಷ್ಠಿರನಿಗೆ. ಪ್ರತಿಸ್ಮೃತಿ ಅಂದ್ರೇನು ಅಂದರೆ, ತಾನು ಧ್ಯಾನ ಮಾಡ್ತಾ ಆಚಮನ ಮಾಡಿ ಧ್ಯಾನ ಮಾಡಿದ್ರೆ ಯಾವ ಜಾಗದಲ್ಲಿ ನೆನೆಸ್ಕೊಂಡ್ರೆ ಅಲ್ಲಿ ಏನು ನಡೀತಾ ಇದೆ ಗೊತ್ತಾಗುತ್ತೆ. ತನ್ನ ಮುಂದೆ ಇರೋವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅದು ಗೊತ್ತಾಗುತ್ತೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ವಿಚಾರ ನಡೀತಿದೆ, ಬಂದಂಥ ವ್ಯಕ್ತಿ ಯಾರು, ಅವನ ವೈಶಿಷ್ಟ್ಯತೆ ಏನು, ತಾನೇ ಎಳೆದುಬಿಡಬಹುದು. ಇದಕ್ಕೆ ಪ್ರತಿಸ್ಮೃತಿ ಅಂತ. ಆ ಪ್ರತಿಸ್ಮೃತಿ ಇವರು ಅಷ್ಟೇ ಅಲ್ಲ, ಮುಂದೆ ಇವನು ಏನಾಗುತ್ತೋ ಭವಿಷ್ಯವನ್ನೇ ನುಡಿದು ಬಿಡ್ತಾರೆ. ಇದೇ ರಾಮಾಯಣದಲ್ಲಿ ದೂರ್ವಾಸ ಮಹರ್ಷಿಗಳು ಒಂದ್ಸಲಿ ಸ್ವತಃ ವಸಿಷ್ಠರನ್ನ ನೋಡೋಕ್ಕೆ ದಶರಥ ಬರ್ತಾನೆ. ಯಾವುದೋ ಒಂದು ಚಾತುರ್ಮಾಸ ಸಮಯ. ದಶರಥ ಮಹಾರಾಜ ತನ್ನ ಕುಲಗುರುಗಳಾದಂಥ ವಸಿಷ್ಠರ ನೋಡೋಕ್ಕೆ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ. ಆ ಸಮಯದಲ್ಲಿ ದೂರ್ವಾಸ ಮಹರ್ಷಿಗಳು ಪಕ್ಕದಲ್ಲೇ ಕೂತಿರ್ತಾರೆ. ನೋಡಿ ದಶರಥನಿಗೆ ಆನಂದ ಆಗುತ್ತೆ. ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ದುರ್ವಾಸರಿಗೆ ಅರ್ಘ್ಯಪಾದ್ಯವನ್ನು ಮಾಡ್ತಾನೆ. ಮಾಡಿದವನಿಗೆ ದಶರಥನಿಗೆ ಒಂದು ಕುತೂಹಲ. ತಕ್ಷಣ ದಶರಥ ಕೇಳ್ತಾನೆ, ಏನಿಲ್ಲ, ನನಗೆ 4 ಜನ ಮಕ್ಕಳು ಹುಟ್ಟಿದ್ದಾರೆ, ಅವರ ಭವಿಷ್ಯ ಸ್ವಲ್ಪ ಹೇಳಿ ನನಗೆ ಅಂತ ಕೇಳ್ಕೊತಾನೆ. ಆಗ ದೂರ್ವಾಸರು ಮುಗುಳ್ನಾಗೆ ನಗುತ್ತಾರೆ.
ದಶರಥ ನೀನು ಕೇಳ್ತಾ ಇದ್ದೀನಿ ಅಂತ ಹೇಳ್ತೇನೆ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಸ್ವತಃ ನಿನ್ನ ಮೊಮ್ಮಕ್ಕಳು ಇಲ್ಲಿ ಹುಟ್ಟಲ್ಲಪ್ಪ, ಆಶ್ರಮದಲ್ಲಿ ಹುಟ್ಟುತ್ತಾರೆ. ಹೀಗೆ ಸ್ವತಃ ನಿನ್ನ ರಾಮಚಂದ್ರ ವನವಾಸಕ್ಕೆ ಹೋಗ್ತಾನೆ. ಇದನ್ನು ಕೇಳಿ ಕೇಳಿ ದಶರಥ ಮೈಯೆಲ್ಲ ಬೆವ್ತೋಗ್ಬಿಡುತ್ತೆ ಅವನಿಗೆ. ಭವಿಷ್ಯ ನುಡಿತಾರೆ ದುರ್ವಾಸರು. ಏನು ದುರ್ವಾಸರು ಹೇಳ್ತಾರೋ ಅದೇ ಹಾಗೇ ಆಗುತ್ತೆ. ಅಂದರೆ ಋಷಿ ಮುನಿಗಳಿಗೆ ಮುಂದೇನಾಗುತ್ತೆ ಅನ್ನೋದೆಲ್ಲ ಅಂದರೆ ಭಗವಂತನ ಸಂಕಲ್ಪ ಏನಿದೆ ಕೆಲವು ಮಟ್ಟಿಗೆ ತಾವು ತಿಳ್ಕೊಂಡಿರ್ತಾರೆ. ಪೂರ್ಣ ಗೊತ್ತಾಗದೇ ಇದ್ದರೆ ಕೆಲವು ಮಟ್ಟಿಗೆ ಅವರಿಗೆ ಚೆನ್ನಾಗಿ ಅಭ್ಯಾಸ ಇರುತ್ತೆ. ನೋಡಿ, ಋಷ್ಯಶೃಂಗರು ಎಂಥ ಮಹನೀಯರು ಮೊದಲೇ ಹೇಳಿಬಿಡ್ತಾರೆ, ನಿನಗೆ 4 ಜನ ಮಕ್ಕಳು ಹುಡ್ತಾರಪ್ಪ. ಇಷ್ಟಿಂ ತೇಹಂ ಕರಿಷ್ಯಾಮಿ ಪುತ್ರಿಯಾಂ ಪುತ್ರ ಕಾರಣ. ಇಷ್ಟಿ ಅಂದರೆ ಯಜ್ಞ. ಈ ಯಜ್ಞವನ್ನು ಪುತ್ರಕಾಮೇಷ್ಟಿ ಯಜ್ಞ ಯಶಸ್ವಿಯಾಗಿ ಮಾಡ್ತೀಯಪ್ಪ, ಯಶಸ್ವಿಯಾಗುತ್ತೆ, ಅದರಲ್ಲಿ ಯಶಸ್ಸನ್ನು ಪಡೀತಿ ಅಂಥೇಳಿ. ತಸ್ಮಿನ್ನಂತರೇ ವಿಷ್ಣುರ್. ಇದೆಲ್ಲ ಯಜ್ಞ ನಡೀತಾ ಇದೆ. ದಶರಥ ಮಾಡ್ತಿರೋವಂಥ ಯಜ್ಞ ಸರಿಯೂ ನದಿ ದಂಡೆಯಲ್ಲಿ ವಿಶಿಷ್ಟವಾಗಿ ನಡೀತಾ ಇದೆ. ಎಲ್ಲ ದೇವಾನುದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡೋಕ್ಕೆ ಬರ್ತಾರೆ. ಈಗ ನಮ್ಮಲ್ಲಿ ಯಾವ್ದಾದ್ರು ಯಜ್ಞಗಳು ಮಾಡಿದ್ರೆ ಹವಿಸ್ಸಿನ ಹವ್ಯವಾಹನ ಅಂಥೇಳಿ ಹವ್ಯವಾಹಕ ಅಂತ ಅಗ್ನಿಯ ಮುಖಾಂತರ ತಲುಪಿಸ್ತಾರೆ. ಆಗ ಪ್ರತ್ಯಕ್ಷ ದೇವತೆಗಳೇ ಬಂದು ಸ್ವೀಕಾರ ಮಾಡೋರಂತೆ. ಸೋಮಾಯ ಸ್ವಾಹ ಸೋಮಾಯಿದಲ್ಲ ಮಮ. ಸ್ವತಃ ಚಂದ್ರ ಬಂದು ಸ್ವೀಕಾರ ಮಾಡೋರಂತೆ. ಇಂದ್ರಾಯ ಸ್ವಾಹ ಇಂದ್ರಾಯಿದಲ್ಲ ಮಮ. ಇಂದ್ರದೇವರು ಬಂದು ಸ್ವೀಕಾರ ಮಾಡೋರಂತೆ. ನೋಡಿ ಹೇಗಿದೆ ಆಯಾ ದೇವತೆ. ವರುಣಾಯ ಸ್ವಾಹ ವರುಣಾಯಿದಲ್ಲ ಮಮ. ವರುಣದೇವರು ಬಂದು ಸ್ವೀಕಾರ ಮಾಡೋರಂತೆ. ದೇವಾನುದೇವತೆಗಳು ಪ್ರತ್ಯಕ್ಷ ಬಂದು ಆ ಹವಿಸ್ಸನ್ನು ಸ್ವೀಕಾರ ಮಾಡೋರು. ಯಾಕೆಂದರೆ ಆ ಋಷಿಮುನಿಗಳು ಅಷ್ಟು ಸಾಮರ್ಥ್ಯ ಇರ್ತಿತ್ತು, ಆ ಮಂತ್ರಕ್ಕೆ ಅಷ್ಟು ಬಲ ಇರ್ತಿತ್ತು. ಅಲ್ಲೆಲ್ಲ ದೇವತೆಗಳು ಬಂದಾಗ ಪರಸ್ಪರ ಚಿಂತನೆ ಮಾಡ್ತಾರೆ, ಏನೇ ಆಗಲಿ ರಾವಣನಿಂದ ಬಹಳ ನಾವು ಹೊಡೆತ ತಿಂತಾಯಿದ್ವಿ, ಭಾಳ ದುರುಳ, ಅವನು ಕಂಡ್ರೆ ಭಯ ಆಗುತ್ತೆ, ನಾವೆಲ್ಲೂ ತಲೆ ಎತ್ತೋ ಹೋಗಿಲ್ಲ, ಯಾಗ ಯಜ್ಞಗಳು ಮಾಡೋ ಹಾಗಿಲ್ಲ, ಮತ್ತು ಯಾವ ಸತ್ಕಾರ್ಯ ಜಪ ತಪ ಹೋಮಗಳು ಧ್ಯಾನ ಎಲ್ಲದಕ್ಕೂ ಅಡ್ಡಿ ಮಾಡ್ತಾನೆ, ತುಂಬ ಅಧಿಕಾರ ಮಾಡ್ತಾ ಇದ್ದಾನೆ, ಅವನು ನೋಡಿದ್ರೂ ಭಯ ಆಗುತ್ತೆ, ಅವನು ಹೇಳಿದ್ರೆ ವಿಪರೀತ ಹೊರಗಳನ್ನ ಬೇರೆ ಪಡ್ಕೊಂಡಿದ್ದಾನೆ. ಎಲ್ಲ ದೇವತೆಗಳು ಒಬ್ರಿಗೊಬ್ಬರು ಮಾತಾಡ್ತಾ ಇದ್ದಾರೆ ಬ್ರಹ್ಮದೇವರ ಹತ್ರ. ಬ್ರಹ್ಮದೇವರು ಬಂದಿದ್ದಾರೆ. ಚಿಂತನೆ ಮಾಡುವಾಗ ತಕ್ಷಣ ಸಾಕ್ಷಾತ್ ವಿಷ್ಣು ಕಾಣಿಸ್ಕೊಳ್ತಾನೆ. ಸಾಕ್ಷಾತ್ ಸರ್ವೋತ್ತಮನಾದಂಥ ದಯಾಪರನಾದಂಥ ಭಗವಂತ ಸಾಕ್ಷಾತ್ ನಾರಾಯಣ ಕಾಣಿಸ್ಕೊಳ್ತಾನೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು. ತಸ್ಮಿನ್ನಂತರೇ ವಿಷ್ಣುರ್ ಉಪಯಾತೋ ಮಹಾದ್ಯುತಿ ಶಂಖಚಕ್ರ ಗದಾಪಾಣಿ ಪೀತವಾಸ ಜಗತ್ಪತಿ. ಶಂಖಚಕ್ರ ಗದಾಧಾರಿಯಾಗಿದ್ದಾನೆ ಭಗವಂತ. ಒಳ್ಳೆ ಶ್ಯಾಮಲ ವರ್ಣ, ಅರಳಿದ ತಾವರೇ ಕಮಲದಂಥ ಕಣ್ಣುಗಳು, ಶ್ರೇಷ್ಠವಾದಂಥ ಗುಂಗುರು ಕೂದಲು, ಶ್ರೇಷ್ಠವಾದಂಥ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ವಿಶಾಲವಾದಂಥ ವಕ್ಷಸ್ಥಳ, ವಕ್ಷಸ್ಥಳ ಶ್ರೀವತ್ಸ ಚಿಹ್ನೆ. ಭಗವಂತ ಮುಗುಳ್ನಾಗೆ ನಗುತ್ತಾ ನಿಂತಿದ್ದಾನೆ. ಎಲ್ಲ ನಮನ ಮಾಡ್ತಾರೆ, ಎಲ್ಲ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು. ನೋಡಿ, ಅದಕ್ಕೆ ಆಪದ್ಬಾಂಧವ ಅನ್ನೋದು ಭಗವಂತ. ಅದಕ್ಕೆ ಭಗವಂತ ನಾವು ಚೆನ್ನಾಗಿ ಸಜ್ಜನರು ಒಂದು ವಿಚಾರ ತಿಳ್ಕೊಳ್ಬೇಕು. ಸಜ್ಜನರು ಯಾವಾಗಲೂ ಭಗವಂತನ ಉಪಾಸಕರನ್ನು, ಭಗವಂತನ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ತಿರುಮಲಾಗೆ ಹೋಗಿ ನಾವು ಶ್ರೀನಿವಾಸನ ಉಪಾಸನೆ ಮಾಡುವಾಗ ಶ್ರೀನಿವಾಸ ದೇವ್ರನ್ನ ನೋಡ್ತೀವಿ ಅಂತಲ್ಲ, ಶ್ರೀನಿವಾಸ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ. ಕೆಲವೇ ಕ್ಷಣ ಇರ್ಬೋದು, ಕೆಲವೇ ಸೆಕೆಂಡ್ಗಳಿರ್ಬೋದು ಅವನು ಮುಂದೆ ನಿಂತಾಗ ಸ್ವಾಮಿಯ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಇಷ್ಟು ದೂರ ಹೋಗಲು ನಮಸ್ಕಾರ ಮಾಡ್ತೀವಿ. ಇದು ಬಹಳ ವಿಶಿಷ್ಟವಾದ್ದು. ಹಾಗೆ ಭಗವಂತನ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ನಾವು ಯಾರೂ ಭಯ ಪಡಬೇಕಾದ್ದಿಲ್ಲ, ಅಂಜಿಕೆ ಅಗತ್ಯ ಇಲ್ಲ. ಪುರಂದರದಾಸರು ಹೇಳ್ತಾರೆ, ಅಂಜಿಕೆಲ್ಯಾತ ಕೈಯ ಸಜ್ಜನರಿಗೆ ಭಯವೋ ಇಲ್ಯಾತ ಕೈಯ. ಸಜ್ಜನರೇನು ಭಯ ಪಡಬೇಕಾದ್ದಿಲ್ಲ, ಅಂಥ ದೇವತೆಗಳನ್ನು ನಾವು ಪಡೆದಿದ್ದೀವಿ. ಹಾಗೆ ನೋಡಿ, ಇವರೆಲ್ಲ ಚಿಂತನೆ ಮಾಡ್ತಿರುವಾಗಲೇ ಸಾಕ್ಷಾತ್ ನಾರಾಯಣ ಕಾಣಿಸ್ಕೊಳ್ತಾನೆ. ಎಲ್ಲರೂ ಭಗವಂತನಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮಾದಿ ಸಕಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಒಂದು ಈ ರಾವಣನ ಉಪಟಳವನ್ನು ಹೇಳ್ಕೊಳ್ತಾರೆ. ಭಗವಂತ ಒಂದು ಮಾತು ಹೇಳ್ತಾನೆ, ಭಯಂ ತ್ಯಜತ ಭದ್ರಂ ವೋ ಹಿತಾರ್ಥಂ ಯುಧಿ ರಾವಣಂ ಸ್ವಪುತ್ರ ಪೌತ್ರಂ ಸಮಾತ್ಯಂ ಸಮಿತ್ರ ಜ್ಞಾತಿ ಬಾಂಧವಂ. ನೀವು ಇನ್ನೇನು ಭಯ ಪಡಬೇಡಿ, ಅವನ ಅವಸಾನ ಕಾಲ ಹತ್ತಿರ ಬಂದಿದೆ. ಭಯಂ ತ್ಯಜತ ಭದ್ರಂ ವೋ ಹಿತಾರ್ಥಂ ಯುಧಿ ರಾವಣಂ. ಎಲ್ಲರ ಹಿತಕ್ಕೋಸ್ಕರ, ಲೋಕದ ಹಿತಾರ್ಥವಾಗಿ ಆ ರಾವಣ ನಾನೇ ಸಂಹಾರ ಮಾಡ್ತೀನಿ. ಕೇವಲ ಅವನ್ನಷ್ಟೇ ಅಲ್ಲ, ಸಪುತ್ರ ಪೌತ್ರಂ ಸಮಾತ್ಯಂ ಸಮಿತ್ರ ಜ್ಞಾತಿ ಬಾಂಧವ. ಸಂಪೂರ್ಣವಾಗಿ ಅವನ ಕುಲವನ್ನೇ ನಾಶ ಮಾಡ್ತೀನಿ. ಅವನ ಮಕ್ಕಳು ಮೊಮ್ಮಕ್ಕಳು, ಅವನ ಮಿತ್ರರು ಯಾರ್ಯಾರು ಅವನಿಗೆ ಸಹಕಾರಿಯಾಗಿದ್ದಾರೋ, ಅವನ ಒಂದು
ದುಷ್ಕಾರ್ಯಕ್ಕೆ ಯಾರ್ಯಾರು ಸಹಕಾರಿಯಾಗಿರ್ತಾರೋ ಅವರೆಲ್ಲರನ್ನೂ ಮೂಲೋತ್ಪಾಟನೆ ಮಾಡ್ತೀನಿ ಅಂತ ನಾರಾಯಣ. ಹತ್ವಾ ಕ್ರೂರಂ ದುರಾತ್ಮಾನಂ ದೇವರ್ಷೀಣಂ ಭಯಾವಹಂ. ದೇವತೆಗಳಿಗೆ, ಋಷಿಗಳಿಗೆ, ಯಾಕೆಂದರೆ ಋಷಿಗಳು ಅಂದರೆ ಸಮಾಜದ ಕಲ್ಯಾಣಕ್ಕೋಸ್ಕರ ತಪಸ್ಸು ಮಾಡ್ತಿರ್ತಾರೆ. ಋಷಿಮುನಿಗಳು ಅವ್ರಿಗೆ ಸ್ವಾರ್ಥ ಇರಲ್ಲ. ಅವರು ವನದಲ್ಲಿದ್ದರೂ ಕೂಡ ಲೋಕಹಿತಾರ್ಥಾಯ, ಲೋಕದ ಹಿತಕ್ಕೋಸ್ಕರ ಯಾಗ ಯಜ್ಞಾದಿಗಳು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಪೀಡೆ ಕೊಡ್ತಾನೆ ರಾವಣ. ಅವನನ್ನು ಸಂಹಾರ ಮಾಡ್ತೀನಿ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ. ನಾನು 11,000 ವರ್ಷ ಇರ್ತೀನಿ. ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಮಿಮಾಂ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಮಿಮಾಂ. ನಾನು ಈ ಭೂಮಿಯಲ್ಲಿ ರಾಜನಾಗಿ 11,000 ವರ್ಷ ಇರ್ತೀನಿ. ಇದೇನು ದೇವತೆಗಳೇನು ಕೇಳ್ಕೊಂಡಿದ್ದಲ್ಲ, ಇದು ಭಗವಂತಂದೇ ಸಂಕಲ್ಪ. ಏನು ಅದ್ಭುತ ನೋಡಿ. 11,000 ವರ್ಷ ರಾಮಚಂದ್ರ ಒಬ್ರಿಗೂ ಅವಮಾನ ಮಾಡಿಲ್ವಂತೆ. ನಚಾವಮಂತಂ ಭೂತಾನಾಂ. ವಾಲ್ಮೀಕಿಗಳು ಬರೀತಾರೆ, ನಬ್ರುಯಾತ್ ಕಿಂಚಿದ ಅಪ್ರಿಯಂ. ಸೀತೆ ಆಂಜನೇಯನ ಕೆಲ ಹೇಳ್ತಾಳೆ, ನನ್ನ ರಾಮಚಂದ್ರ, ನನ್ನ ಪತಿ ಪರಮೇಶ್ವರ ರಾಮಚಂದ್ರ ಎಂದು ಯಾರಿಗೂ ಅಪ್ರಿಯವನ್ನೇ ನೋಡುವುದಿಲ್ಲ ಅಂತಾಳೆ. ನಬ್ರುಯಾತ್ ಕಿಂಚಿದ ಅಪ್ರಿಯಂ. ಸುಂದರಕಾಂಡದಲ್ಲಿ ವಾಕ್ಯ ಬರುತ್ತೆ. ವಾಲ್ಮೀಕಿಗಳೇ ಬರೀತಾರೆ, ನಚಾವಮಂತಂ ಭೂತಾನಾಂ. ರಾಮಚಂದ್ರ ಅಪ್ಪಿ ತಪ್ಪಿನೂ ಯಾರಿಗೂ ಅವಮಾನ ಮಾಡಿಲ್ವಂತೆ. ಹಾಸ್ಯಕ್ಕೂ ಸುಳ್ಳು ಹೇಳಿಲ್ವಂತೆ, ಪರಿಹಾಸ್ಯ ಮಾಡೋಕ್ಕೂ ಸುಳ್ಳು ಹೇಳಿಲ್ವಂತೆ ರಾಮಚಂದ್ರ. ನೋಡಿ, ಇದರ ಸಂದೇಶ ಏನು ಅಂದರೆ, ನಾವು ಯಾರನ್ನೂ ಅವಮಾನ ಮಾಡಬಾರ್ದು. ಎಷ್ಟೋ ಜನ ನಮಗಿಂತ ಸ್ವಲ್ಪ ಮಟ್ಟಿಗೆ ಅನೇಕ ಜನ ಒಬ್ರಿಗೊಬ್ರಿಗೆ ಏನೋ ಒಂದು ಕೆಲವು ನ್ಯೂನತೆ ಇರುತ್ತೆ. ಹಣದಲ್ಲಿ ನ್ಯೂನತೆ ಇರ್ಬೋದು, ಬುದ್ಧಿಯಲ್ಲಿ ನ್ಯೂನತೆ ಇರ್ಬೋದು, ಅಧಿಕಾರದಲ್ಲಿ ನ್ಯೂನತೆ ಇರಬಹುದು. ಹಾಗನ್ಬಿಟ್ಟು ಅವ್ರನ್ನ ಅಪಹಾಸ್ಯ ಮಾಡಬಾರ್ದು, ಅವ್ರನ್ನ ಕೀಳಾಗಿ ನೋಡಬಾರ್ದು. ತುಂಬ ನೊಂದ್ಕೊತಾರೆ. ಅವರ ಹೃದಯದಲ್ಲಿರುವಂಥ ಭಗವಂತ ನೊಂದ್ಕೋತಾನೆ. ನಾವು ಇನ್ನೊಬ್ಬರನ್ನ ಕೀಳಾಗಿ ನೋಡೋಕ್ಕೆ ಅಥವಾ ಇನ್ನೊಬ್ಬರಿಗೆ ಅಪಹಾಸ್ಯ ಮಾಡೋಕ್ಕೆ, ಇನ್ನೊಬ್ಬರಿಗೆ ಅವಮಾನ ಮಾಡೋಕ್ಕೆ ಭಗವಂತ ನಮಗೆ ಅಧಿಕಾರ ಕೊಟ್ಟಿಲ್ಲ. ಯಾಕೆ ಇದು ರಾಮಾವತಾರದ್ದೇ ಇದು. ನಚಾವಮಂತಂ ಭೂತಾನಂ. ಸ್ವತಃ ಕೈ ಇಷ್ಟೆಲ್ಲ ಮಾಡಿದ್ರೂ ಕೂಡ ರಾಮಚಂದ್ರ ಈ ಭರತ ಪಾದುಕೆ ತಗೊಂಡು ಹೊರಟಾಗ ನೋಡ್ತೀವಿ, ಚಿತ್ರಕೂಟದಲ್ಲಿ ಭರತ ಪಾದುಕೆ ತೊಗೊಂಡು ಹೊರಟಾಗ ರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಹೇ ಭರತ, ನಂದೊಂದು ಮಾತು ನಡೆಸ್ಕೊಡ್ಬೇಕು ಅಂತ. ತಲೆ ಮೇಲೆ ಪಾದುಕೆ ಇಟ್ಕೊಂಡಿದ್ದಾನೆ ಭರತ. ಹೇಳಣ್ಣ, ನಡೆಸ್ಕೊಡು ಅಂತ ಆಜ್ಞೆ ಮಾಡೋಣ ಅಂತಾನೆ. ಆಗ ರಾಮ ಹೇಳ್ತಾನೆ, 14 ವರ್ಷ ಆದಮೇಲೆ ನಾನು ಅಯೋಧ್ಯೆಗೆ ಬರ್ತೀನಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೈನ ನಿಂದನೆ ಮಾಡಬಾರ್ದು, ಆಕೆನ ಅವಹೇಳನೆ ಮಾಡಬಾರ್ದು, ಆಕೆ ಕಣ್ಣೀರು ಹಾಕಿಸಬಾರ್ದು. ಒಂದು ವೇಳೆ ಆ ರೀತಿ ನೀನು ಮಾಡಿದ್ದೆ ಆದರೆ ನನ್ನ ಮೇಲೆ ಆಣೆ, ಸೀತೆ ಮೇಲೆ ಆಣೆ ಅಂತ ರಾಮ ಆಣೆ ಇಟ್ಬಿಡ್ತಾನೆ. ಇದನ್ನು ಕೇಳಿ ಭರತನ 2 ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತೆ. ಯಾವ ಕೈಯಿಂದ ರಾಮಚಂದ್ರ ಇವತ್ತು ಕಾಡಿಗೆ ಬಂದಿದ್ದಾನೋ, ಯಾವ ಕೈಯಿಂದ ದಶರಥ ತೀರ್ಕೊಂಡೋ, ಯಾವ ಕೈಯಿಂದ ಇಡೀ ಅಯೋಧ್ಯೆ ಜನಗಳು ಇವತ್ತು ದುಃಖಿಸ್ತಾ ಇದ್ದಾರೋ, ಬಿಡಿಸಲಾಗದಂಥ ಸಮಸ್ಯೆ ಉದ್ಭವ ಆಗಿದೆಯೋ ಅಂಥ ಕೈ ಬಗ್ಗೆ ರಾಮನಿಗಿರುವಂಥ ವಿಶಾಲ ಮನೋಭಾವ, ಇದನ್ನು ಭರತ ಗುರುತಿಸ್ತಾನೆ, ಕಣ್ಣೀರು ಹಾಕ್ತಾನೆ. ಇದು ರಾಮಚಂದ್ರ. ತನಗೆ ಕೇಳಬಗದಂಥ ವ್ಯಕ್ತಿಗಳಿಗೂ ಕೂಡ ಕೇಳಬಗಿತಿಲ್ಲ. ಯಾಕೆ? ಎಲ್ಲರ ಅಂತರ್ಯಾಮಿ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಹೇ ಅರ್ಜುನ, ಎಲ್ಲ ನನ್ನ ಅಂಶದಿಂದ ಹುಟ್ಟಿರೋರಪ್ಪ. ನಾನು ಬಿಂಬ, ಮಿಕ್ಕೋರೆಲ್ಲ ಪ್ರತಿಬಿಂಬ. ನನ್ನ ಅಂಶ ಇದೆ, ಭಗವಂತನ ಅಂಶ ಹಂಚಿಕೊಂಡಿರೋರು ನಾವು. ಈ ಸಂದೇಶ ನೋಡಿ, ಸನಾತನ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠವಾದಂಥ ಸಂದೇಶ. ಇದು ಎಲ್ಲ ಮಾನವರಿಗೂ ಸಂಬಂಧಪಟ್ಟಿದ್ದು. ಭಗವಂತನ ಸನ್ನಿಧಾನ ಇಲ್ಲಿದೆ. ನಾವು ಹೇಗೆ ನಡ್ಕೋಬೇಕು, ಹೇಗಿರಬೇಕು, ನಮ್ಮ ಆಚರಣೆ ಹೇಗಿರಬೇಕು. ಯಾರೋ ಸಾಮಾನ್ಯ ವ್ಯಕ್ತಿ ಅಂತ ಹೀಗೆ ಭಾವಿಸಬಾರ್ದು. ನಮ್ಮಲ್ಲಿ ಆ ಭಗವಂತನ ಮಹಾ ಸನ್ನಿಧಾನ ಇರುತ್ತೆ. ಆ ರೀತಿಯೇ ನಡ್ಕೋಬೇಕು, ಸಾಧನೆ ಮಾಡಬೇಕು. ಅದ್ಭುತವಾದ್ದು. ಹಾಗೆ ಇಲ್ಲಿ ಸ್ವತಃ ಭಗವಂತ ಹೇಳ್ತಾ ಇದ್ದಾನೆ, ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಮಿಮಾಂ ಅಂಥೇಳಿ ಭಗವಂತ ಹೇಳ್ತಾನೆ. ಸ್ವತಃ ದಶರಥನ ತಂದೆ ಮಾಡಿಕೊಂಡು, ಕೌಸಲ್ಯನ ತಾಯಿ ಮಾಡಿಕೊಂಡು ನಾನು ಇಲ್ಲಿ ವರ್ಣನೆ ಮಾಡ್ತಾರೆ. ಇನ್ನೇನು ಆ ಯಜ್ಞ ಎಲ್ಲ ಪೂರ್ಣ ಆಗುತ್ತೆ, ಮಹಾಯಜ್ಞ. ಏನು ಸಾಕ್ಷಾತ್ ಋಷ್ಯಶೃಂಗರು ವಸಿಷ್ಠಾದಿ ಋಷಿಗಳು ಕುಳಿತಿದ್ದಾರೆ. ಇದಾದ ಕೂಡಲೇ ಇದ್ದಕ್ಕಿದ್ದಾಗೆ ಎಲ್ಲ ಪೂರ್ಣಾಹುತಿ ಆಗ್ತಿದ್ದಾಗೇ ಒಬ್ಬ ಸ್ವತಃ ದೇವಲೋಕದ ಮಹಾಪುರುಷ
ಯಜ್ಞಕುಂಡದಿಂದ ಪ್ರಕಟ ಆಗಿ ಸುಪಾಯಸದ ಕುಂಡವನ್ನೇ ತಗೊಂಡು ಬರ್ತಾನೆ. ಇದಂತು ನೃಪಶಾರ್ದೂಲ ಪಾಯಸಂ ದೇವ ನಿರ್ಮಿತಂ ಪ್ರಜಾಕರಂ ಗೃಹಾಣತ್ವಂ ಧನ್ಯಮಾರೋಗ್ಯವರ್ಧನಂ. ಪ್ರಜಾಕರಂ ಗೃಹಾಣತ್ವಂ ಧನ್ಯಮಾರೋಗ್ಯವರ್ಧನಂ. ಹೇ ದಶರಥ ಮಹಾರಾಜ, ಈ ಒಂದು ಪಾಯಸದ ಕಲಶ ಏನಿದೆ, ಸುಪಾಯಸದ ಕಲಶವನ್ನು ಸ್ವೀಕಾರ ಮಾಡು. ನೀನೇನು ಯಾವ ಅಪೇಕ್ಷೆಯಿಂದ ನೀನು ಈ ಒಂದು ಯಜ್ಞವನ್ನು ಮಾಡಿದೆಯೋ, ಪುತ್ರಕಾಮೇಷ್ಟಿ ಯಜ್ಞವನ್ನು, ನಿನಗದು ಫಲಿಸುತ್ತೆ. ಭಾರ್ಯಾಣಾಂ ಅನುರೂಪಾಣಂ ಅಶ್ನಿತೇತಿ ಪ್ರಯಚ್ಛ ವೈ ತಾಸು ತ್ವಂ ಪ್ರಾಪ್ಸ್ಯಸೆ ಪುತ್ರಾನ್ ಯಥರ್ಥಂ ಯಜನೇ ನೃಪ. ಯಾವ ಉದ್ದೇಶಕ್ಕೆ ಯಜನವನ್ನು ಮಾಡಿದೆಯೋ, ಈ ಒಂದು ಯಾಗವನ್ನು ಮಾಡಿದೆಯೋ ಅದು ಫಲಿಸುತ್ತಪ್ಪ. ನಿನ್ನ ಪಟ್ಟದ ರಾಣಿಯರಿಗೆ ಈ ಪಾಯಸವನ್ನು ಸುಪಾಯಸವನ್ನು ಕೊಡು. ತಥೇತಿ ನೃಪತಿ ಪ್ರೀತಃ ಶಿರಸಾ ಪ್ರತಿಗೃಹ್ಯತಾ ಪಾತ್ರಿಂ ದೇವಾನ್ನ ಸಂಪೂರ್ಣ ದೇವದತ್ತಾಂ ಹಿರಣ್ಮಯಿಂ. ಚಿನ್ನದ ಕಲಶ ಅದು, ಚಿನ್ನದ ಕಲಶದಲ್ಲಿದ್ದಂಥ ಸುಪಾಯಸ ಅದು. ಅದನ್ನು, ಆ ಸುಪಾಯಸದ ಕಲಶವನ್ನು ದಶರಥ ಆನಂದ ಆಗಿ ಹೋಗ್ಬಿಡುತ್ತೆ. ನಿಜವಾಗಲೂ ದಶರಥನಿಗೆ ಸುಮಾರು 60,000 ವರ್ಷಗಳಾಗಿತ್ತು ಅಂತ ದಶರಥನೇ ವಿಶ್ವಾಮಿತ್ರ ಹತ್ರ ಹೇಳ್ಕೊಳ್ತಾನೆ. ನನಗೀಗ 60,000 ವರ್ಷ ಆದಮೇಲೆ ನನ್ನ ರಾಮಚಂದ್ರ ಹುಟ್ಟಿದ್ದಾನೆ, ಅವನನ್ನು ನೀನು ಕರ್ಕೊಂಡು ಹೋಗ್ತೀನಲ್ಲ ಅಂತ ದಶರಥ ಹೇಳ್ತಾನೆ. ಇಷ್ಟು ಈ ಒಂದು ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ಅವನಿಗೆ ನೋಡಿ ಪುತ್ರ ಸಂತಾನ ಆಗುತ್ತೆ. ಆನಂದ ಪಡ್ತಾನೆ, ಆ ಪಾಯಸವನ್ನು ಸ್ವೀಕಾರ ಮಾಡ್ತಾನೆ. ಅಭಿವಾದ್ಯ ಚ ತದ್ಭೂತಂ ಅದ್ಭುತಂ ಪ್ರಿಯದರ್ಶನಂ. ಆ ದೇವತಾ ಪುರುಷ, ಯಜ್ಞಕುಂಡದಿಂದ ಪ್ರಕಟ ಆದಂಥ ದೇವತಾ ಪುರುಷನಿಗೆ ಸ್ವತಃ ದಶರಥ ನಮನ ಮಾಡ್ತಾನೆ. ಇದ್ದಂಥ ಎಲ್ಲ ಋಷಿಮುನಿಗಳು ನಮನ ಮಾಡ್ತಾರೆ. ಆ ಯಜ್ಞ ಪುರುಷನೇ ಹೇಳ್ತಾನೆ, ದೇವತೆಗಳ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಪ್ಪ, ಸುಪಾಯಸವನ್ನು ಕೊಡ್ತೇನೆ. ಎಲ್ಲರ ಅಂತರ್ಯಾಮಿಯಾಗಿ ಭಗವಂತನೇ, ಆ ಸ್ವಾಮಿನೇ, ಸಾಕ್ಷಾತ್ ನಾರಾಯಣನೇ. ಸರ್ವಭೂತಸ್ತಮೇಕೋ ನಾರಾಯಣ ನದ್ವಿತೀಯೋಸ್ತಿ ಕಶ್ಚಿತ್. ಭಗವಂತನೇ ಆ ರೂಪದಲ್ಲಿ ಬಂದಿದ್ದಾನೆ. ಸ್ವತಃ ಈ ದಶರಥ ಮಹಾರಾಜ ತಾನು ಚಿಂತನೆ ಮಾಡ್ತಾನೆ. ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪಃ ಕೈಕೇಯ್ಯೇ ಚಾವಶಿಷ್ಟಾರ್ಧಂ ದದೌ ಪುತ್ರಾರ್ಥಕಾರಣ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ. ಇವನು ಪಾಯಸ ಕುಂಡವನ್ನು ಇಟ್ಕೊಂಡ ದಶರಥ ಮಹಾರಾಜ. ಆದರೆ ಅದನ್ನು ವಿಭಾಗ ಮಾಡುವಾಗ ವಿಶಿಷ್ಟವಾದಂಥ ರೀತಿಯಲ್ಲಿ ವಿಭಾಗ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಅವನು ಯಾಕೆ ಆ ಥರ ಮಾಡ್ದ, ಈ ವಿಭಾಗ ಮಾಡುವಾಗ ಅರ್ಧ ಭಾಗ ಕೌಸಲ್ಯ ಕೊಡ್ತಾನೆ, ಇನ್ನು ಅರ್ಧ ಭಾಗದಲ್ಲಿ ಅಂದರೆ ಕಾಲು ಭಾಗ ಸುಮಿತ್ರೆ ಕೊಡ್ತಾನೆ, ಇನ್ನು ಕಾಲು ಭಾಗ ಕೈ ಕೊಡಲ್ಲ. ಅದರಲ್ಲಿ 2 ವಿಭಾಗ ಮಾಡ್ತಾನೆ. ಅದರಲ್ಲಿ ಒಂದು ಭಾಗ ಅಂದರೆ 1/8, ಅದರಲ್ಲಿ ಒಂದು ಭಾಗ ಮಾತ್ರ ಕೈ ಕೊಡ್ತಾನೆ, ಇನ್ನೊಂದು ಉಳಿಕೆ ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ. ಯಾಕೆ ಹೀಗೆ ಮಾಡ್ದ? ಅದನ್ನು ಬಹಳ ವಿಶಿಷ್ಟವಾದಂಥ ಘಟ್ಟ, ತುಂಬ ಅದ್ಭುತವಾದಂಥ ಘಟ್ಟ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಅದನ್ನು ವಾಲ್ಮೀಕಿಗಳು ಏನು ಸಂದೇಶ ಕೊಡ್ತಾರೆ ಶ್ರವಣ ಮಾಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಂ.